ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕಂಡಕ್ಟರ್ ಆಗಲಿಕ್ಕಿದ್ದಾರೆ. ಶಕ್ತಿ ಯೋಜನೆಯ ಅಡಿಯಲ್ಲಿ 500 ಕೋಟಿ ಮಹಿಳೆಯರ ಪ್ರಯಾಣ. ಇಲ್ಲಿ ತನಕ 500 ಕೋಟಿ ಮಹಿಳೆಯರ ಉಚಿತ ಪ್ರಯಾಣ ಆಗಿದೆ. 2 ವರ್ಷ ಬೇರೆ ಕಂಪ್ಲೀಟ್ ಆಗಿದೆ. ಅದೊಂದು ಖುಷಿಯ ವಿಚಾರ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಈ ಉಚಿತ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಂದ. ಇಲ್ಲಿ ತನಕ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡಿದ್ದಾರೆ. ಇದರಲ್ಲಿ ಮಹಿಳೆಯರಿಗೆ ಇವತ್ತು ಸ್ಪೆಷಲ್ ಆಗಿ ಸಿದ್ದರಾಮಯ್ಯನವರು ಟಿಕೆಟ್ ಅನ್ನು ವಿತರಿಸಲಿಕ್ಕಿದ್ದಾರೆ. ಕುಮಾರಕೃಪಾ ರಸ್ತೆಯ ವೆಂಡ್ಸರ್ ವೃತ್ತದ ಬಳಿ ಟಿಕೆಟ್ ಅನ್ನು ವಿತರಣೆ ಮಾಡ್ತಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಟಿಕೆಟ್ ಅನ್ನು ಸಿದ್ದರಾಮಯ್ಯನವರು ವಿತರಿಸಲಿಕ್ಕಿದ್ದಾರೆ. ಶಕ್ತಿ ಯೋಜನೆ ಬಹಳಷ್ಟು ಫೇಮಸ್ ಆದಂತಹ ಯೋಜನೆ. ಮಹಿಳೆಯರಿಗೆ ಉಚಿತ ಬಸ್ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಹಲವು ಟೀಕೆಗೂ ಕೂಡ ಗುರಿಯಾಗಿತ್ತು. ಕಾರಣ ಏನು ಅಂತಂತಂದರೆ ಗಂಡಸರಿಗೆ ಸೀಟೇ ಸಿಗ್ತಾ ಇರಲಿಲ್ಲ ಅಂತ ಹೇಳಿ, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಬಸ್ಸಲ್ಲಿ ಜಾಗನೇ ಸಿಗ್ತಾ ಇರಲಿಲ್ಲ, ಬಸ್ ನಿಲ್ಲಿಸ್ತಾ ಇರಲಿಲ್ಲ, ಬಸ್ ತುಂಬ ಬರೀ ಮಹಿಳೆಯರೇ ತುಂಬಿಕೊಳ್ತಾ ಇದ್ರು, ಉಚಿತ ಬಸ್ ಸೇವೆಯನ್ನು ಪಡ್ಕೊಳ್ತಾ ಇದ್ರು. ಒಂದು ಕಡೆ ಮಹಿಳೆಯರಿಗೆ ಇದು ಖುಷಿಯ ವಿಚಾರ ಆಯಿತು ಅಂತಂದರೆ ಗಂಡಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಹಲವು ಬೇಡಿಕೆಗಳನ್ನು ನೀಡಲಾಗಿತ್ತು. ಈ ಶಕ್ತಿ ಯೋಜನೆಗೆ ಅಂತೇಳಿ ಒಂದು ಸಪ್ರೇಟ್ ಬಸ್ ಬಿಟ್ಬಿಟ್ಟಿದ್ದಿದ್ರೆ ಈ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಗಂಡಸರಿಗೆ ಸಮಸ್ಯೆ ಆಗ್ತಿರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಈಗಲೂ ಕೇಳಿ ಬರ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 2 ವರ್ಷ ಪೂರ್ಣಗೊಂಡಿದೆ ಶಕ್ತಿ ಯೋಜನೆ ಬಂದು. 500 ಕೋಟಿ ಮಹಿಳೆಯರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದಾಗಿ ಇವತ್ತು ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ಮಹಿಳೆಯರಿಗೆ ಟಿಕೆಟನ್ನು ವಿತರಣೆ ಮಾಡ್ತಾರೆ.